ಭೂಮಿಯೊಳಗೆ ಒಂದು ಲೋಕ ಇದೆ, ಪಾತಾಳ ಲೋಕ. ಅದು ಹೆಂಗಿರುತ್ತೆ ಅಂತ ನೋಡಿದ್ದೀರಾ? ಬನ್ನಿ, ಒಂದು ವಿಚಿತ್ರವಾದಂಥ ಒಂದು ಜಾಗನ ನಿಮಗೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ಜಾಗದ ಹೆಸರು ಸ್ಯಾಂಡೋನ್ ಅಂತ. ಈ ಜಾಗ ತುಂಬ ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಅದು ತಂದೆ ಆದಂಥ ಈಕೋಸಿಸ್ಟಮ್ ಇದೆ. ಇದು ತಂದೆ ಆದಂಥ ಕ್ಲೈಮೇಟ್ ಇದೆ. ಆಕಾಶದಲ್ಲಿ ಯಾವ ರೀತಿ ಮೋಡಗಳು ಸೃಷ್ಟಿಯಾಗುತ್ತೋ ಈ ಜಾಗದಲ್ಲೂ ಮೋಡಗಳು ಸೃಷ್ಟಿಯಾಗುತ್ತೆ. ನೀವು ಆಕಾಶದಲ್ಲಿ ಇದ್ದೀವೇನೋ ಅನ್ನೋ ಲೆವೆಲು ಮೋಡಗಳು ತುಂಬುತ್ತೆ. ಒಂದು ಅದ್ಭುತ ಜಾಗ. ಈ ಜಾಗದಲ್ಲಿದ್ದರೆ ನೀವು ಭೂಮಿಯಿಂದ ಮೇಲೆ ನೋಡಿದಾಗ ಆಕಾಶದಲ್ಲಿ ಹೆಂಗೆ ಮೋಡ ಗಿಡ ಎಲ್ಲ ಕಾಣಿಸುತ್ತೆ, ಈ ಜಾಗದೊಳಗಿದ್ದು ನೀವು ತಲೆ ಎತ್ತಿ ಮೇಲೆ ನೋಡಿದ್ರೆ ಸೇಮ್ ಅದೇ ಥರ ಮೋಡ ಗಿಡ ಎಲ್ಲ ಫುಲ್ಲು. ನೀವು ಭೂಮಿಯಲ್ಲಿದ್ದೀರೋ ಇಲ್ಲ ಪಾತಾಳ ಲೋಕದಲ್ಲಿದ್ದೀರೋ ಆ ರೀತಿ ಕನ್ಫ್ಯೂಸ್ ಆಗುವಂಥ ಜಾಗ. ಈ ಜಾಗದೊಳಗಡೆ ಸಾವಿರಾರು ವರ್ಷಗಳಿಂದ, ಬಿಲಿಯನ್ಸ್ ಆಫ್ ಇಯರ್ಸಿಂದ ಯಾರು ಮುಟ್ಟದೇ ಇರೋ, ಮನುಷ್ಯ ಮುಟ್ಟದೇ ಇರೋವಂಥ ವಸ್ತುಗಳಿವೆ. ಕಲ್ಲು ಬಂಡೆ ಈ ಥರ ಎಲ್ಲ ಇದೆ. ಈ ಜಾಗ ತನ್ನದೇ ಆದಂಥ ಒಂದು ಕಾಡು. ಈ ಪಾತಾಳ ಲೋಕದಲ್ಲಿ ಅದರದ್ದೇ ಆದಂಥ ಒಂದು ರೈನ್ ಫಾರೆಸ್ಟ್ ಇದೆ, ಒಂದು ಕಾಡಿದೆ, ಅದರದ್ದೇ ಆದಂಥ ಪ್ರಾಣಿಗಳಿದೆ. ಒಂದು 250-300 ವೆರೈಟಿ ಸಸ್ಯಗಳು, ಕೀಟಗಳು, ಪ್ರಾಣಿಗಳು ಈ ಜಾಗದಲ್ಲಿದೆ. ಈ ಜಾಗನ ಯಾವ ಮನುಷ್ಯನೂ ಇದುವರೆಗೂ ಟಚ್ ಮಾಡಿಲ್ಲ, ಹಾಳು ಮಾಡೋಕ್ಕಾಗಿಲ್ಲ. ಮನುಷ್ಯ ಇಲ್ಲದೆ ಇರೋ ಕಾರಣದಿಂದನೇ ಈ ಜಾಗ ಇನ್ನೂ ಇದೆ. ಈ ಪಾತಾಳ ಲೋಕ ಒಂದು ಅದ್ಭುತ ಲೋಕ. ಈ ಪಾತಾಳ ಲೋಕದಲ್ಲಿ ಒಂದು ಸುಂದರವಾದ ನದಿ ಇದೆ. ಆ ನದಿ ಒಳಗಡೆ ಒಂದಷ್ಟು ಜೀವಿಗಳಿವೆ, ಅದ್ಭುತ ಜೀವಿಗಳು. ಈ ನದಿ ಒಳಗಡೆ ಟ್ರಾನ್ಸ್ಪರೆಂಟ್ ಮೀನುಗಳಿವೆ. ಈ ಫಾರೆಸ್ಟಲ್ಲಿ ಬಣ್ಣ ಬಣ್ಣದ ಕೋತಿಗಳಿವೆ. ಈ ಜಾಗದಲ್ಲಿ ರೀಸೆಂಟಾಗಿ ಇನ್ನೂ ಒಂದು 7-9 ಸ್ಪೀಸೀಸ್ಗಳು, ಹೊಸ ವರ್ಗದ ಪ್ರಾಣಿ ಕೋಶಗಳನ್ನ ವಿಜ್ಞಾನಿಗಳು ಹುಡುಕಿದ್ದಾರೆ. ಈ ಜೀವಿಗಳು ಕೇವಲ ಈ ಪಾತಾಳ ಲೋಕದಲ್ಲಿ ಮಾತ್ರ ಸಿಕ್ಕುವಂಥದ್ದು. ಮೇಲ್ಗಡೆ ನೀವು ಈ ಜೀವಿಗಳನ್ನ ಈ ಭೂಮಿ ಮೇಲೆ ನೋಡೋಕ್ಕಾಗಲ್ಲ. ಈ ಜಾಗ 9 ಕಿಲೋಮೀಟರ್ನಷ್ಟು ಉದ್ದ ಇದೆ. 88.5 ಮಿಲಿಯನ್ಸ್ ಕ್ಯೂಬಿಕ್ ಮೀಟರ್ ಅಷ್ಟು ಸ್ಪೇಸ್ ಇದೆ ಈ ಜಾಗದಲ್ಲಿ. ಈ ಜಾಗ ಎಷ್ಟು ದೊಡ್ಡದಿದೆ ಅಂದರೆ ಒಂದು 40 ಸ್ಕೈ ಸ್ಕ್ರಾಪರ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ನೀವು ಒಂದ್ರ ಮೇಲೊಂದು ಜೋಡಿಸ್ಬೋದು. ಈ ಜಾಗದಲ್ಲಿ ಮನುಷ್ಯ ನಿಂತರೆ ಒಂದು ಹುಳು ಥರ ಕಾಣಿಸ್ತದೆ, ಅವನೇ ಒಂದು ಕೀಟ ಥರ. ಅಷ್ಟು ದೊಡ್ಡ ಜಾಗ ಇದು. ಈ ಪಾತಾಳ ಲೋಕ ನಮ್ಮ ಭೂಮಿ ಮೇಲಿದೆ. ಇಲ್ಲಿರೋ ಬಂಡೆಗಲ್ಲು ಇವೆಲ್ಲ ನೋಡಿದಾಗ ಹಳೇ ಕಾಲದಲ್ಲಿ ಈ ಶಿಲ್ಪಗಳನ್ನ ಕೆತ್ತನೆ ಮಾಡಿ, ಇನ್ನೂ ಹಳೆ ಕಾಲದವ್ರು ಯಾರೋ ಇಲ್ಲಿ ವಾಸ ಇದ್ರೇನೋ ಅನ್ನೋ ರೀತಿ ದೊಡ್ಡ ದೊಡ್ಡ ಕಲ್ಲುಗಳು, ವಿಶಾಲವಾದ ದೊಡ್ಡ ದೊಡ್ಡ ಬಂಡೆಗಳು. ಇಲ್ಲಿರೋ ಕಲ್ಲುಗಳು ಅದಾಗದೆ ಮೂವ್ ಮಾಡ್ತಿದ್ಯೇನೋ ಅನ್ನೋ ರೀತಿ ಕಾಣಿಸುತ್ತೆ, ಮೂವ್ ಮಾಡಿದ್ಯೇನೋ ಅನ್ನೋ ಹಂಗೆ ಕಾಣಿಸುತ್ತೆ. ಭೂಮಿ ಒಳಗಿನ ಅರ್ತ್ ಕೋರ್ ಲೇಯರ್ಸ್ಗಳೇನಿರುತ್ತೆ ನಾವು ಈ ಪಾತಾಳ ಲೋಕದಲ್ಲಿ ನೋಡ್ಬೋದು. ನಮ್ಮ ಸೂರ್ಯನ ಬೆಳಕಿಗೋಸ್ಕರ ಈ ಬಂಡೆಗಳು ಬೆಳೀತಾ ಇದೆಯೇನೋ, ಮುಂದಕ್ಕೆ ಹೋಯ್ತಾ ಇದೆಯೇನೋ ಅನ್ನೋ ರೀತಿ ಕಾಣಿಸುತ್ತೆ. ಇಲ್ಲಿ ಅಪರೂಪವಾದಂಥ ಮುತ್ತುಗಳು ಸಿಕ್ಕುತ್ತೆ, ಅಪರೂಪವಾದಂಥ ಕಲ್ಲು, ಒಂದು ಫುಲ್ ಪ್ರೋಟೀನ್ ಆಗಿರೋಂಥ ಮಣ್ಣು, ವಿಶೇಷವಾದಂಥ ವಸ್ತುಗಳಿಲ್ಲಿ ಸಿಕ್ಕುತ್ತೆ. ಈ ಜಾಗ 3 ಮಿಲಿಯನ್ ವರ್ಷಗಳ ಹಿಂದೆ ಸೃಷ್ಟಿಯಾಗಿರ್ಬೋದು ಅಂತ ವಿಜ್ಞಾನಿಗಳು ಅಂದಾಜ ಪಡ್ತಾರೆ. ಈ ಜಾಗ ಜನಗಳಿಗೆ ಗೊತ್ತಿಲ್ಲದೆ, ಪರಿಚಯನೇ ಇಲ್ಲದೆ ಎಷ್ಟೋ ವರ್ಷಗಳಿಂದ, ಮಿಲಿಯನ್ಸ್ ಆಫ್ ಇಯರ್ಸಿಂದ ಈ ಜಾಗ ಇತ್ತು. ಈ ಜಾಗನ ವಿಜ್ಞಾನಿಗಳು 2009ನೇ ಇಸ್ವಿ ವಿಯೆಟ್ನಾಮಲ್ಲಿ ಪತ್ತೆ ಹಚ್ತಾರೆ. ಇದುವರೆಗೂ ಈ ಜಾಗ ಇರೋದೇ ಜನಕ್ಕೆ ಗೊತ್ತಿರಲಿಲ್ಲ. ಈಗ ಬನ್ನಿ, ಟೈಮ್ ಬಂದಿದೆ, ನಾವು ಈ ಅದ್ಭುತವಾದಂಥ ಪಾತಾಳ ಲೋಕ ಏನಿದು, ಎಲ್ಲಿದೆ, ಇದನ್ನೆಲ್ಲ ನೋಡ್ಕೊಂಡು ಬರೋದ ಬನ್ನಿ. ಈ ಅದ್ಭುತವಾದಂಥ ಜಾಗ ಇರೋದು ವಿಯೆಟ್ನಾಮಲ್ಲಿ. ಸಾನ್ ಡಾಂಗ್ ಕೇವ್ ಅಂತ ಇದ್ರ ಹೆಸರು. ಇದು ಒಂದು ಗುಹೆ. ಈ ಗುಹೆ
ಒಂದು ಹಳೇ 3,000 ಮಿಲಿಯನ್ಸ್ ಅಂದರೆ ಡೈನಾಸೋರಸ್ ಕಾಲದ ಗುಹೆ ಇದು. 2009ರಲ್ಲಿ ವಿಜ್ಞಾನಿಗಳು ಇದನ್ನ ಹುಡುಕ್ತಾರೆ, ಅವ್ರಿಗೆ ಪತ್ತೆ ಆಗುತ್ತೆ. ಅಲ್ಲಿವರೆಗೂ ಈ ಜಾಗದಲ್ಲಿ ಮನುಷ್ಯ ಹೋಗೇ ಇಲ್ಲ. ಈಗಲೂ ಇಲ್ಲಿ ಮನುಷ್ಯ ಹೋಗ್ಬೇಕು ಅಂದರೆ ಅವನು ಸೇಫ್ಟಿ ಉಪಕರಣಗಳನ್ನ ತಗೊಂಡು ಹೋಗ್ಲೇಬೇಕು, ಇಲ್ಲ ಅಂದರೆ ಅವನು ತುಂಬ ಕಷ್ಟ ಆಗ್ಬಿಡ್ತದೆ. ತುಂಬ ಆಳ ಇದೆ, ಹೇಳಿದ್ನಲ್ಲ 40 ಬಿಲ್ಡಿಂಗ್ಗಳು ಸೇರಿಸೋಷ್ಟು ದೊಡ್ಡದು ಅಂತಂದರೆ ಲೆಕ್ಕ ಹಾಕೊಳ್ಳಿ ಇದೆಷ್ಟು ಆಳ ಇದೆ. ಈಗ ಈ ಗುಹೆ ಒಳಗಡೆ ಹೋಗೋದ ಬನ್ನಿ. ಈ ಗುಹೆಗೆ ಹೋಗ್ಬೇಕು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಹೋಗೋದಕ್ಕಾಗಲ್ಲ. ಸಪ್ರೇಟಾಗಿ ಸರ್ಕಾರದಿಂದ ಪರ್ಮಿಷನ್ ತಗೋಬೇಕು. ನೀವು ವಿಯೆಟ್ನಾಮ್ಗೆ ಹೋಗಿ ಈ ಜಾಗಕ್ಕೆ ಹೋಗ್ತೀನಿ ಅಂದರೆ ಆಕ್ಸಲೈಸ್ ಅನ್ನೋ ಒಂದು ಕಂಪ್ನಿಗೆ ಇದನ್ನ ಅಥರೈಸ್ಡ್ ಕೊಟ್ಟಿದ್ದಾರೆ, ಒಂದು ಸಂಸ್ಥೆಗೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಹೋಗ್ಬೇಕು. ಅವ್ರು ನಿಮಗೆ ಏನೇನು ಸೇಫ್ಟಿ ಪ್ರಿಕಾಷನ್ಸು, ನೀವು ಸೇಫಾಗಿ ಹೋಗಿ ಸೇಫಾಗಿ ಆಚೆ ಬರಬೇಕು, ಅದಕ್ಕೆ ಏನೇನು ಬೇಕು ಉಪಕರಣಗಳನ್ನೆಲ್ಲ ಅವ್ರು ಕೊಡ್ತಾರೆ. ಈ ಜಾಗಕ್ಕೆ ನೀವು ಹೋಗ್ಬೇಕು ಅಂದರೆ 9 ಗಂಟೆ ಕಾಡಲ್ಲಿ ವಾಕ್ ಮಾಡಬೇಕು. ಕಾಡೊಳಗಡೆಯಿಂದ ಹೋಗ್ಬೇಕು, ದಟ್ಟ ಅರಣ್ಯ. ಈ ಕಾಡನ್ನ ಭೇದಿಸಿ ನೀವು ಈ ಗುಹೆ ಹತ್ರ ಹೋಗ್ಬೇಕು. ನೀವು ಈ ಜಾಗಕ್ಕೆ ಪ್ರಿಪರೇಷನ್ ಇಲ್ಲದೆ ಹೋಗೋದಕ್ಕೆ ಆಗಲ್ಲ. ಜಿಗಣೆಗಳು, ಕಾಡು ಪ್ರಾಣಿಗಳು ಇವೆಲ್ಲ ಇದೆ, ಇವುಗಳನ್ನೆಲ್ಲ ಸೇಫ್ಟಿ ತಗೊಂಡೇ ನೀವು ಈ ಜಾಗಕ್ಕೆ ಹೋಗ್ಬೇಕು. ಅದಕ್ಕೆ ನಿಮ್ಗೆ ಆ ಏಜೆನ್ಸಿ ಹೆಲ್ಪ್ ಮಾಡ್ತಾರೆ. ಈ ಜಾಗ ಮಳೆಗಾಲದಲ್ಲಿ ಪೂರ್ತಿ ತುಂಬೋಗ್ಬಿಡುತ್ತೆ. ಮಣ್ಣನ್ನೆಲ್ಲ ತಗೊಬಂದು ಆ ಮಳೆ ನೀರು ಈ ಜಾಗದೊಳಗಡೆ ಹಾಕುತ್ತೆ. ಬೇಸಿಗೆ ಕಾಲದಲ್ಲಿ ಈ ಜಾಗ ಡ್ರೈ ಆಗುತ್ತೆ. ಇಲ್ಲಿ ರಾತ್ರಿ ಆಯಿತು ಅಂದರೆ ವಿಚಿತ್ರವಾದಂಥ ಭಾವಲಕಿಗಳಿರುತ್ತೆ, ಹಕ್ಕಿಗಳಿರುತ್ತೆ, ಪಕ್ಷಿಗಳಿರುತ್ತೆ, ವಿಚಿತ್ರವಾದಂಥ ಪಕ್ಷಿಗಳಿದೆ. ಈ ಪಕ್ಷಿಗಳ ವಿಶೇಷ ಏನು ಅಂದರೆ ಈ ಪಕ್ಷಿಗಳ ಕಾಲು ತುಂಬ ಚಿಕ್ಕದಾಗಿರುತ್ತೆ. ಈ ಪಕ್ಷಿಗಳು ಭೂಮಿ ಮೇಲಿಂದ ಹಾರೋದಕ್ಕೆ ಆಗಲ್ಲ. ಇವು ಎತ್ತರವಾದಂಥ ಬಂಡೆಗಳು, ಈ ಥರ ಜಾಗಗಳು, ದೊಡ್ಡ ದೊಡ್ಡ ಜಾಗಗಳಿಗೆ ಹೋಗಿ ಅಲ್ಲಿಂದ ಹಾರಬೇಕು. ಕೆಲವು ಪಕ್ಷಿಗಳು ಅಲ್ಲಿಂದ ಹಾರಿ ಕೆಳಗೆ ಬಿದ್ದು ಸತ್ತೋಗಿರ್ತವೆ. ನೆಲದ ಮೇಲಿಂದ ಹಾರ್ಕೊಂಡು ಮೇಲಕ್ಕೆ ಹೋಗೋದಕ್ಕೆ ಇವುಗಳ ಕೈಲಿ ಆಗೋದಿಲ್ಲ, ಕಾಲು ತುಂಬ ಚಿಕ್ಕದಾಗಿರುತ್ತೆ. ಒಂದು ಹಳ್ಳಿ ಥರ, ಒಂದು ಊರು ಥರ ಅಷ್ಟು ದೊಡ್ಡದಿದು. ನೋಡೋದಕ್ಕೆ ಒಂದು ಅದ್ಭುತವಾಗಿದೆ. ಆದರೆ ಈ ಗುಹೆ ಒಳಗಡೆ ಸೂರ್ಯನ ಬೆಳಕು ಬರೋದು ತುಂಬ ಕಷ್ಟ. ಲಿಮಿಟೆಡ್ ಸೂರ್ಯನ ಬೆಳಕು, ಕೆಲವು ಜಾಗಗಳಲ್ಲಿ ಮಾತ್ರ ನೀವು ಸೂರ್ಯನ ಬೆಳಕು ನೋಡ್ತೀರಾ, ಇನ್ನು ಮಿಕ್ಕಿದ ಕಡೆ ಎಲ್ಲ ಕತ್ಲೇನೇ ಇರುತ್ತೆ. ಈ ಗುಹೆ ಒಳಗಡೆ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಚಿಕ್ಕ ಚಿಕ್ಕ ಕೀಟಗಳು ಬರ್ತವೆ. ಅವು ಬಂದು ನಿಮ್ಮ ಹತ್ರ ಬರ್ತವೆ, ಚಿಕ್ಕ ಚಿಕ್ಕ ಕೀಟಗಳು, ಚಿಕ್ಕ ಚಿಕ್ಕ ಕ್ರಿಕೆಟ್ಸ್ಗಳು, ಅಂದರೆ ತಾತಾಪ ಅಂತ ಕರಿತೀವಲ್ಲ ಆ ಥರದ್ದು ಚಿಕ್ಕ ಚಿಕ್ಕ ಕೀಟಗಳು ಅಲ್ಲಿ ತುಂಬ ಇದೆ. ಆ ಕಡೆಯಿಂದ ಈ ಕಡೆ ಎಲ್ಲ ಓಡಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ವೆರೈಟಿ ಕೀಟಗಳು, ವಿಚಿತ್ರವಾದಂಥ ಕೀಟಗಳು ಈ ಗುಹೆ ಒಳಗಡೆ ಇದೆ. ಅಲ್ಲಿ ಸೂರ್ಯನ ಬೆಳಕು ಬರೋದಿಲ್ಲ, ಕೆಲವು ಕಡೆ ಮಾತ್ರ ಬರುತ್ತೆ. ಬೆಟ್ಟದ ಮೇಲ್ಗಡೆ ಬೌಲಕಿಗಳು ತಮ್ಮ ಗೂಡುಗಳನ್ನ ಕಟ್ಕೊಂಡಿದ್ದಾವೆ. ಲಕ್ಷಾಂತರ ಕೋಟ್ಯಾಂತರ ಬೌಲಕಿಗಳು. ಅವುಗಳ ಪಿಕ್ಕೆಗಳೆಲ್ಲ ಆ ಮಣ್ಣು ಮೇಲೆ, ಆ ಬಂಡೆ ಮೇಲೆಲ್ಲ ಬಿದ್ದಿರುತ್ತೆ. ನೀವು ಗುಹೆ ಒಳಗಡೆ ಹೋಗ್ತಿದ್ದಂಗೆ ನಿಮಗೆ ಕಾಣೋ ದೃಶ್ಯ ಇದು. ಕೀಟಗಳು ಬರ್ತವೆ, ಬೌಲಕಿ ನೋಡ್ತೀರಾ, ಕೆಳಗಡೆ ಎಲ್ಲ ಪಿಕ್ಕೆ ಬಿದ್ದಿರುತ್ತೆ. ನೀವು ಈ ಗುಹೆ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟು ಒಂದಷ್ಟು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, ಒಳಗಡೆ ಕತ್ಲೆ ಒಳಗಡೆ ನಡ್ಕೊಂಡು ಹೋಗ್ಬೇಕು. ಆ ಕತ್ಲೆ ಒಳಗಡೆ ಹೋದ್ಮೇಲೆ ನಿಮಗೆ ಒಂದು ಅದ್ಭುತವಾದ ಇನ್ನೊಂದು ಪ್ರಪಂಚ ಕಾಣಿಸುತ್ತೆ. ಎಷ್ಟು ಸುಂದರವಾಗಿದೆ ಅಂದರೆ ಅದ್ಭುತ. ಈ ಕಲ್ಲುಗಳೇನಿದೆ, ಈ ಬಂಡೆ ಎಲ್ಲ ಸುಣ್ಣದ ಬಂಡೆಗಳು, ಲೈಮ್ ಸ್ಟೋನ್ಸ್. ಈ ಜಾಗದಲ್ಲಿ ಮೊದಲು ಸಮುದ್ರ ಇತ್ತು. ಆ ಸಮುದ್ರದಲ್ಲಿರೋ ಜಲಚರ ಜೀವಿಗಳು ಸಾವನ್ನಪ್ಪಿ ಅದೆಲ್ಲ ಅದ್ರ ಬಾಡಿ ಏನಿದೆ ಪೂರ್ತಿ ಎಲ್ಲ ಕೆಳಗಡೆ ಬಂತು. ಕಾಲಕ್ರಮೇಣ ಸಮುದ್ರ ಆವಿಯಾಯಿತು, ಕ್ಲೈಮೇಟ್ ಚೇಂಜ್ ಆಯಿತು. ಈ ಸಮುದ್ರ ಇರೋ ಜಾಗದಲ್ಲಿ ಕಲ್ಲು ಮಣ್ಣು ಬಂಡೆಗಳು ಬಂತು, ಟೆಕ್ನಾಟಿಕಲ್ ಪ್ಲೇಟ್ಸ್ಗಳೆಲ್ಲ ಚೇಂಜ್ ಆದವು. ಈ ಜಾಗದಲ್ಲಿ ಕಾಡು, ಕಲ್ಲು ಮಣ್ಣು ಬಂಡೆ ಈ ಥರ ಎಲ್ಲ ಬಂತು. ಅದ್ರ ಕೆಳಗಡೆ ಆ ಪ್ರಾಣಿಗಳ ಪಳವಳಿಕೆ, ಅಂದರೆ ಸತ್ತೋಗಿದ್ವಲ್ಲ ಆ ಜೀವಿಗಳೇನಿದ್ವು ಅದು ಕರಗಿ ಅದು ಲೈಮ್ ಸ್ಟೋನ್ ಆಗಿ ಕನ್ವರ್ಟ್ ಆಯಿತು. ಮೇಲ್ಗಡೆ ಎಲ್ಲ ಭೂಮಿ, ಕಲ್ಲು ಮಣ್ಣು, ಮಧ್ಯದಲ್ಲಿ ಲೈಮ್ ಸ್ಟೋನ್, ಅದ್ರ ಕೆಳಗಡೆ ಮತ್ತೆ ಕಲ್ಲು ಮಣ್ಣು. ಈ ಕಲ್ಲು ಮಣ್ಣು ಮಧ್ಯದಲ್ಲಿ ಏನಿದೆ ಈ ಲೈಮ್ ಸ್ಟೋನು, ಮಳೆ ಬಂತು. ಮಳೆಗೆ ಕಾಲಕ್ರಮೇಣ ಬರೋ ಮಳೆಗೆ ಕರಗಕ್ಕೆ ಸ್ಟಾರ್ಟ್ ಆಯಿತು. ಆ ಲೈಮ್ ಸ್ಟೋನು ಕರಗಿ
ಈ ಗುಹೆ ಫಾರ್ಮೇಷನ್ ಆಯಿತು. ಮೇಲ್ಗಡೆ ಭೂಮಿ, ಮಧ್ಯದಲ್ಲಿ ಲೈಮ್ ಸ್ಟೋನು, ಮತ್ತೆ ಕೆಳಗಡೆ ಭೂಮಿ. ಈ ಲೈಮ್ ಸ್ಟೋನು ಮಳೆಗೆ ಕರಗೋಯ್ತು. ಈ ಕರಗಿದ ಏನು ಜಾಗ ಇದೆ ಅದೇ ಈ ಗುಹೆ. ಈ ಅದ್ಭುತ ಪಾತಾಳ ಲೋಕ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಜಾಗಗಳು, ಒಳ್ಳೊಳ್ಳೆ ವಿಷಯಗಳು, ಒಳ್ಳೊಳ್ಳೆ ಕಥೆಗಳು ನಾನು ನಿಮಗೆ ತಿಳಿಸ್ತೀನಿ.